पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಒಂದು ನಿಮಿಷ ಗಾಡಿ ನಿಲ್ಲಿಸು. ಸ್ವಲ್ಪ ಹಿಂದೆ ಹೋಗು. ಯಾರೋ ನಿಂತಿದ್ದಾರೆ ನೋಡೋಣ. ಇಷ್ಟೆಲ್ಲ ಆದ್ಮೇಲೆ ನಾನು ಸಾಯ್ಲೇಬೇಕು. ನಿನ್ಗೆ ಏನೋ ಏನ್ ಮಾಡ್ಕೋಬೇಕು ಅಂತಿದ್ಯಾ? ಇದು ನನಗೆ ಸಂಬಂಧಪಟ್ಟಿದ್ದು. ನೀವ್ ಹೋಗಿ ಸರ್. ಅಲ್ಲಪ್ಪ ನೋಡು, ಅಲ್ಲಿ ನೀರಿದೆ, ಇಲ್ಲಿ ಕಲ್ಲಿದೆ, ಬಿದ್ರೆ ಸತ್ತೋಗ್ತೀಯಾ. ಜೀವನದಲ್ಲ ನಾನು ಅನ್ಕೊಂಡಿದ್ದೇನೋ ಆಗ್ತಿಲ್ಲ. ನನ್ ಪ್ರೀತಿಸಿದವಳು ನನ್ ಬಿಟ್ಟೋದ್ಲು. ನನ್ ನಂಬ್ಕೊಂಡಿದ್ ನಮ್ ತಂದೆ ತಾಯಿಗೂ ನಾನ್ ಮೋಸ ಮಾಡ್ದೆ ಸರ್. ನಾನ್ ಬದುಕ್ಬಾರ್ದು ಸರ್. ಇಷ್ಟಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಬಾರ್ದಪ್ಪ. ಏನೇ ಪ್ರಾಬ್ಲಮ್ ಆದ್ರೂ ಎದುರಿಸ್ಬೇಕು, ಅದೇ ಜೀವನ. ಅದನ್ನ ಬಿಟ್ಟು ಸತ್ರೆ ಏನ್ ಸಿಗತ್ತೆ? ನನಗೆ ಬದುಕು ಅರ್ಹತೆನೇ ಇಲ್ಲ ಸರ್. ನಿನ್ ಪ್ರಾಬ್ಲಮ್ಸ್ ಎಲ್ಲ ನನಗೆ ಅರ್ಥ ಆಗಿದೆ. ನಿನ್ನ ಅವ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. 15 ನಿಮಿಷ ನನ್ನ ಜೊತೆ ಇರು. ನೀನು ಅಲ್ಲಿಗೆ ಹೋಗಿ ಹೊರಗೆ ಬಂದು ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರೆ ನಾನು ಮತ್ತೆ ಇಲ್ಲೇ ಬಂದು ನಿನ್ನ ಬಿಡ್ತೀನಿ. ನೀನ್ ಸಾಯಿ, ನಿನ್ನ ನಾನು ತಡಿಯಲ್ಲ. ಬರ್ತೀಯಾ? ನಾನು ಬರ್ತೀನಿ. ಬಾ. ಯಾಕೆ? ಏನಾಯ್ತು? ಏನೂ ಇಲ್ಲಪ್ಪ, ಇವನನ್ನ ಕರ್ಕೊಂಡು ಹೋಗೋಣ. ಸತ್ತು ಸ್ವರ್ಗಕ್ಕೆ ಹೋಗ್ಬೇಕಾದವನ್ಗೆ ಈ ನರಕದಲ್ಲೇ ಬದುಕು ಅಂತ ಹೇಳ್ತಿದಾರಲ್ಲಪ್ಪ. ಏನ್ ಮಾಡ್ಲಿ ಅಪ್ಪ? ಏನು ಶ್ರುತಿ, ಬೇಜಾರು ಮಾಡ್ಕೋಬೇಡ. ಸಾರಿ ಕಣ, ನಿನ್ನೆ ಮೀಟ್ ಮಾಡೋಕ್ಕಾಗಲಿಲ್ಲ. ಅಪ್ಪ ಫೋನ್ ಮಾಡಿ ತುಂಬ ಬೈದರು. 1.5 ಕೋಟಿ ಪ್ರಾಜೆಕ್ಟ್ ಫೈಲು ಮಿಸ್ ಆಗಿ ಹೋಗ್ಬಿಟ್ಟಿದೆ. ತುಂಬ ಬೇಜಾರಾಗ್ತಾ ಇದೆ. ಅದಕ್ಕೋಸ್ಕರ ನೀನು ಮೀಟ್ ಮಾಡೋಕ್ಕಾಗಲಿಲ್ಲ. ಸಾರಿ. ಹೋಗ್ಲಿ ಬಿಡು, ಹುಡುಗರ ಬುದ್ಧಿನೇ ಇಷ್ಟ ಅಲ್ವಾ, ಗೊತ್ತಿರೋ ವಿಷಯ ತಾನೇ. ಅಲ್ಲ ಅದು ಏನು? ಸರಿ, ಹೇಗಿದ್ಯಾ? ನಾನು ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಸೂಪರ್. ಅಪ್ಪ ಫೋನ್ ಮಾಡ್ತಾ ಇದ್ದಾರೆ, ನಾನು ಸಂಜೆ ಸಿಗಲ್ಲ. ಓಕೆ. ಮತ್ತೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ಶಾಪಿಂಗ್ ಹೋಗೋದಕ್ಕೆ. ಸರಿಪಾ, ಹಂಗೆ ನಂಗೊಂದು ಜೊತೆ ಬಟ್ಟೆ ತಗೊಂಡ್ಬಿಡು. ಓಕೆ. ಓಕೆ, ಬಾಯ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ರವಿ, ಎಲ್ಲಿದ್ಯಾ? ಬೇಗ ಬಾ, ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ನಿನ್ಗೋಸ್ಕರ. ಪ್ಲೀಸ್ ಬೇಗ ಬಾ. ಓಕೆ, ಬಾಯ್.
ಜೊತೆ ಚೆನ್ನಾಗಿದ್ದು ಇನ್ನೊಬ್ರ ಜೊತೆ ಚೆಲ್ಲಾಟ ಆಡ್ತಿದ್ದಾಳಲ್ಲ, ಈ ಜೀವನನೇ ಸರಿ ಇಲ್ಲ. ಇಂಥವ್ರ ಮಧ್ಯೆ ನಾನು ಬದುಕ್ಬೇಕಾ? ನಾನು ಬದುಕಬಾರ್ದು. ಅಯ್ಯೋ, ಇದೆಲ್ಲ ಪದೇ ಪದೇ ನನ್ನ ನೆನಪಾಗ್ತಿರುತ್ತೆ. ಇದನ್ನ ನೆನೆಸ್ಕೊಂಡು ನಾನು ಬದುಕಿರ್ಬೇಕಾ? ಗುರುಗಳ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ದುಷ್ಟವಾದಿಗಳೆಂಬ ಕತ್ತಲೆಯ ದಿನಮಣಿಗೆ ಶಿಷ್ಟ ವೈಷ್ಣವ ಕುಮುದವರಳಿಸುವ ಚಂದ್ರಮಗೆ ಶ್ರೇಷ್ಠಯತಿ ಸಿರಿ ರಾಘವೇಂದ್ರ ಗುರುವರ್ಯರಿಗೆ ನಿಷ್ಠೆಯಿಂದ ನಮಿಪೆ ಅತಿ ದಯಾಶೀಲರಿಗೆ ಶ್ರೀಮಧ್ವಮತ ಜಲಧಿ ಪೂರ್ಣೇಂದು ಎದ್ದೇಳು ರಾಮಪಾದಾಸಕ್ತ ಯೋಗೇಂದ್ರ ಎದ್ದೇಳು ಘನ ಮಹಿಮ ಎದ್ದೇಳು ಕವಿ ವಿನುತ ಎದ್ದೇಳು ಮುನಿಕುಲೋತ್ತಮ ರಾಘವೇಂದ್ರ ಎದ್ದೇಳು. ಅಂಬರದಿ ಹೊಂಗಿರಣ ಮೂಡುತಿಹನೆದ್ದೇಳು ಕಂಬದಿಂ ಬಂದವನ ಸೇವೆಗೆದ್ದೇಳು ಅಂಗವಿಸಿ ಬರುತ್ತಿಪ್ಪ ಭಕುತ ವೃಂದವ ಪೊರೆದು ಮಂಗಳವ ಕರುಣಿಸಲು ಎದ್ದೇಳು ಗುರುವೇ ಎದ್ದೇಳು ಗುರುವೇ. ಶೃಂಗಾರತರ ವಾದ್ಯ ಮೇಳಗಳು ಮೊಳಗುತ್ತಿವೆ ಸಂಗೀತ ನರ್ತನದಿ ತುತಿಸುತ್ತಿರೆ ದಾಸಗಣ ಸಾಂಗ ವೇದಾರ್ಥಗಳ ಪಠಿಸುವರು ಪಂಡಿತರು ಮಂಗಳವ ಕರುಣಿಸಲು ಎದ್ದೇಳು ಗುರುರಾಜ ಎದ್ದೇಳು ಗುರುರಾಜ. ನೋಡಪ್ಪ, ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಿಗಳು ಜೀವನ ಮಾಡ್ತಿದ್ದಾವೆ. ಬುದ್ಧಿ ಉಪಯೋಗಿಸಿ ಜೀವನ ಮಾಡೋನೇ ಮನುಷ್ಯ. ಎಷ್ಟೋ ಜನ್ಮ ಪುಣ್ಯ ಮಾಡಿ ಪಡ್ಕೊಂಡಿರೋದೆ ಈ ದೇಹ. ಈ ದೇಹನ ನೀನೇ ನಾಶ ಮಾಡ್ಕೋಬೇಡ. ಈ ಭೂಮಿ ಮೇಲೆ ಎಷ್ಟೋ ಜನ ಸಾಧು ಸಂತರು, ಸನ್ಯಾಸಿಗಳು, ಋಷಿಮುನಿಗಳು, ದೈವಾಂಶ ಸಂಭೂತರು ಎಷ್ಟೋ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಕೇವಲ ಒಂದು ಹುಡುಗಿಗಾಗಿ ನೀನು ಈ ದೇಹನ ನಾಶ ಮಾಡ್ಕೋಬೇಡ. ಎಲ್ಲರೂ ಆ ರಾಯರನ್ನು ನಂಬಿ ಮುಂದೆ ಬಂದಿದ್ದಾರೆ. ನೀನ್ಯಾಕಪ್ಪ ಇಂಥ ವಿಷಯಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಂತಿದೀಯಾ? ನೀನು ಆ ತಪ್ಪು ಮಾಡಬೇಡ. ಈ ದೇಹ ಪರಮಾತ್ಮ ಕೊಟ್ಟಿದ್ದು, ಅವನಾಗ ಅವನೇ ತಗೊಳ್ತಾನೆ. ಇನ್ ಮುಂದೆ ಸಾಯೋ ಪ್ರಯತ್ನನ ನೀನ್ ಮಾಡ್ಬೇಡ. ನೀನೀಗ ಈ ಪುಣ್ಯಕ್ಷೇತ್ರಕ್ಕೆ ಬಂದು ರಾಯರ ದರ್ಶನ ಮಾಡ್ಕೊಂಡಿದೀಯಾ, ಅವ್ರು ನಿನ್ನ ಕಾಪಾಡ್ತಾರೆ. ರಾಯರನ್ನ ನಂಬು, ನಿನಗೆ ಒಳ್ಳೇದಾಗುತ್ತೆ. ಅವ್ರನ್ನ ನಂಬು, ನಿನಗೆಲ್ಲ ಒಳ್ಳೇದಾಗುತ್ತೆ. ತಗೋ ಈ ಮಂತ್ರಾಕ್ಷತೆ.
ಫೈಲ್ ಸಿಕ್ತಾ ಅಪ್ಪ? ಹೌದಾ? ಆಯ್ತಪ್ಪ, ಬರ್ತಿದ್ದೀನಿ. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ